ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ 48 ಗಂಟೆಗಳ ತಾತ್ಕಾಲಿಕ ಯುದ್ಧ ವಿರಾಮ ಏನಾಗಿತ್ತು ಅದು ಅಂತ್ಯಗೊಂಡಿದೆ. ಅಂತ್ಯ ಆಗ್ತಿದ್ದ ಹಾಗೆ ಯುದ್ಧ ಕೂಡ ಪುನರಾರಂಭಗೊಂಡಿದೆ. ಪಾಕಿಸ್ತಾನದ ಒಳಗೆ ಟಿಟಿಪಿ ಅಟ್ಟಹಾಸ ಮೆರೆದಿದ್ರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ವಿಪರ್ಯಾಸ ಏನು ಕೇಳಿದ್ರೆ ಈ ಏರ್ ಸ್ಟ್ರೈಕ್ನಲ್ಲಿ ಅಫ್ಘಾನಿಸ್ತಾನದ 3 ಕ್ರಿಕೆಟರ್ಸ್ಗಳು ಹತರಾಗಿದ್ದಾರೆ. ಈ ಘಟನೆಯಿಂದ ತಾಲಿಬಾನಿಗಳು ರೊಚ್ಚಿಗೆದ್ದಿದ್ದು ಪಾಕಿಸ್ತಾನದೊಂದಿಗಿನ ಎಲ್ಲಾ ಕ್ರಿಕೆಟ್ ಮ್ಯಾಚ್ಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಪಾಕಿಸ್ತಾನ ಅಮಾಯಕರನ್ನ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ದಾಳಿಗೆ ತಕ್ಕ ಪ್ರತ್ಯುತ್ತರದ ಎಚ್ಚರಿಕೆಯನ್ನು ಕೂಡ ತಾಲಿಬಾನಿಗಳು ರವಾನಿಸಿದ್ದಾರೆ. ಅಲ್ಲಿಗೆ ಯುದ್ಧ ಪುನರಾರಂಭಗೊಂಡಿದ್ದು ಮಾತ್ರ ಅಲ್ಲ, ತೀವ್ರಗೊಂಡಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಈಗ ಹೇಳ್ತಾ ಇದೆ, ನಾವು 2 ಫ್ರಂಟ್ ವಾರ್ ಅನ್ನು ಎದುರಿಸೋದಕ್ಕೆ ಸಿದ್ಧ. ಒಂದು ವೇಳೆ ಭಾರತ ಬಂದರೂ ಕೂಡ ನಾವು ತಯಾರಾಗಿದ್ದೀವಿ, 2 ಫ್ರಂಟ್ ವಾರ್ಗೂ ಕೂಡ ನಾವು ಸಿದ್ಧರಿದ್ದೀವಿ ಅಂತೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಅದು ಸಾಧ್ಯ ಇದೆಯಾ? ಒಂದು ವೇಳೆ ಪಾಕಿಸ್ತಾನಕ್ಕೆ 2 ಫ್ರಂಟ್ ವಾರ್ ಆದರೆ ಏನು ಪರಿಸ್ಥಿತಿ ಉಂಟಾಗುತ್ತೆ? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದ ಸೇನೆ ಒಂದು ಕುಚೋದ್ಯ ಮಾಡೋದಕ್ಕೆ ಹೋಯ್ತು, ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡ್ತು. ಅದಕ್ಕೆ ಪ್ರತಿಯಾಗಿ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಯಾವ ಮಟ್ಟಿಗೆ ಪಾಕಿಸ್ತಾನವನ್ನು ಹಿಂಡಿ ಹಿಪ್ಪೆ ಮಾಡಿದ್ರು ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನದ ಒಳಗೆ ನುಗ್ಗುಬಿಟ್ಟು ಪಾಕಿಸ್ತಾನದ ಸೈನಿಕರನ್ನು ಸೆರೆ ಹಿಡಿದುಬಿಟ್ಟು ಅವರಿಗೆ ಮನಸ್ಸಿಗೆ ಬಂದಂತೆ ಥಳಿಸಿದ್ದು ಮಾತ್ರ ಅಲ್ಲ, ಅದರ ವಿಡಿಯೋಗಳನ್ನು ಮಾಡಿ ಹರಿಬಿಡೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನದ ಟ್ಯಾಂಕ್ಗಳನ್ನು ವಶಕ್ಕೆ ಪಡೆದ್ರು. ತಾಲಿಬಾನ್ ಸೇನೆಯ ಈ ಪರಾಕ್ರಮದ ಮುಂದೆ ಪಾಕಿಸ್ತಾನದ ಸೇನೆ ನಿಂತ್ಕೊಳ್ಳೋದಕ್ಕಾಗಲಿಲ್ಲ. ಅಂಗಲಾಚಿ ಬೇಡ್ಕೊಂಡ್ರು, ಏನಾದರೂ ಮಾಡಿ ತಾತ್ಕಾಲಿಕ ಯುದ್ಧ ವಿರಾಮವನ್ನಾದರೂ ಘೋಷಿಸಿ ಅಂತ. ಅಂತಿಮವಾಗಿ ಅಫ್ಘಾನ್ ಸೇನೆಯೂ ಕೂಡ ಒಪ್ಕೊಳ್ತು, ಮುಂದಿನ 48 ಗಂಟೆಗಳ ಕಾಲ ಯುದ್ಧ ವಿರಾಮ ಇರುತ್ತೆ, ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ ನಾವು ಹೊಡಿತೀವಿ ಅಂತ. ಅದೇ ಪ್ರಕಾರವಾಗಿ ಮಿತ್ರರೇ, ಕಳೆದ 48 ಗಂಟೆಗಳಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಯುದ್ಧ ನಿಂತಿತ್ತು. ಆದರೆ ನಿನ್ನೆ ಸಂಜೆ 6 ಗಂಟೆಗೆ, ಅಂದರೆ ಅಕ್ಟೋಬರ್ 17ರ 6 ಗಂಟೆಗೆ ಯುದ್ಧ ವಿರಾಮ ಅಂತ್ಯಗೊಳ್ಳುತ್ತೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಪಾಕಿಸ್ತಾನದಲ್ಲಿ ಒಂದು ಘಟನೆ ಆಗುತ್ತೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗ ಇದೆಯಲ್ಲ, ಅಲ್ಲಿ ನಾರ್ತ್ ವಜಿರಿಸ್ತಾನ್ ಅನ್ನುವಂಥ ಪ್ರದೇಶ ಇದೆ. ಅಲ್ಲಿ ಪಾಕಿಸ್ತಾನದ ಒಂದು ಬಹಳ ದೊಡ್ಡ ಸೇನಾ ಶಿಬಿರ ಇದೆ. ಅದನ್ನು ಗುರಿಯಾಗಿಸಿ ಟಿಟಿಪಿ ಉಗ್ರರು ದಾಳಿ ಮಾಡ್ತಾರೆ. ಯಾವ ರೀತಿಯಾಗಿತ್ತು ಆ ದಾಳಿ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭೀಕರವಾಗಿತ್ತು. ಟಿಟಿಪಿ ಉಗ್ರರು ಒಂದು ಸ್ಫೋಟಕ ತುಂಬಿದಂಥ ವಾಹನವನ್ನು ತಂದು ಆ ಸೇನಾ ಶಿಬಿರದ ಗೋಡೆಗೆ ಡಿಕ್ಕಿ ಹೊಡಿಸ್ತಾರೆ. ಇದರಿಂದಾಗಿ ಒಂದು ಭಯಾನಕವಾದಂತಹ ಸ್ಫೋಟ ಸಂಭವಿಸುತ್ತೆ. ಇದೊಂದು ಆತ್ಮಾಹುತಿ ದಾಳಿಯಾಗಿರುತ್ತೆ. ಮಿತ್ರರೇ, ಈ ಸ್ಫೋಟದಲ್ಲಿ ಪಾಕಿಸ್ತಾನದ 7 ಸೈನಿಕರು ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ. ಯಾವಾಗ ಈ ಸೇನಾ ಶಿಬಿರದ ಗೋಡೆ ಸ್ಫೋಟಗೊಂಡು ಕಂಪ್ಲೀಟ್ ಆಗಿ ದಾರಿ ಆಯಿತು, ಅದಾಗ್ತಿದ್ದ ಹಾಗೆ ಇನ್ನೊಂದು ಟಿಟಿಪಿ ಗ್ಯಾಂಗ್ ಆ ಸೇನಾ ಶಿಬಿರವನ್ನು ನುಗ್ಗೋದಕ್ಕೆ ಯತ್ನ ಮಾಡುತ್ತೆ. ಆಗ ಪಾಕಿಸ್ತಾನದ ಸೈನಿಕರು ಮತ್ತು ಟಿಟಿಪಿ ಉಗ್ರರ ನಡುವೆ ನಿರಂತರವಾಗಿ ಗುಂಡಿನ ಕಾಳಗ ಆಗತ್ತೆ. ಈ ಗುಂಡಿನ ಕಾಳಗದಲ್ಲಿ 2 ಟಿಟಿಪಿ ಉಗ್ರರನ್ನ ಪಾಕಿಸ್ತಾನದ ಸೈನಿಕರು ಹೊಡೆದು ಹಾಕಿದ್ರೆ, ಟಿಟಿಪಿಯ ದಾಳಿಯಲ್ಲಿ ಅನೇಕ ಸೈನಿಕರು ಗಾಯಗೊಂಡಿದ್ದಾರೆ. ಒಟ್ಟು ಈ ದಾಳಿಯಲ್ಲಿ 7 ಮಂದಿ ಪಾಕಿಸ್ತಾನಿ ಸೈನಿಕರು ಸತ್ತೋಗಿದ್ದಾರೆ ಅಂತೇಳಿ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದೆ. ಆದರೆ ಈ ದಾಳಿಯ ಭೀಕರತೆಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಈ ಟಿಟಿಪಿ ಉಗ್ರರು ಮಾಡಿದಂತಹ ಈ ದಾಳಿಯನ್ನ ಪಾಕಿಸ್ತಾನದವರು ಯುದ್ಧ ವಿರಾಮದ ಉಲ್ಲಂಘನೆ ಅಂತ ಪರಿಗಣಿಸ್ತಾರೆ. ಇದಕ್ಕೆ ಪ್ರತಿದಾಳಿಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದಂತಹ ಪಾಕಿಸ್ತಾನದ ವಾಯುಸೇನೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಆರಂಭಿಸುತ್ತೆ. ಮಿತ್ರರೇ, ಯೋಚನೆ ಮಾಡಿ, ಪಾಕಿಸ್ತಾನದಲ್ಲಿರುವಂತಹ ಟಿಟಿಪಿ ಉಗ್ರರು ಇವರು ಪಾಕಿಸ್ತಾನದ ಒಳಗೆ ಇರುವಂಥವ್ರು. ಈಗೇನು ಆತ್ಮಾಹುತಿ ದಾಳಿ ಮಾಡಿದಾರಲ್ಲ, ಇವ್ರು ಯಾರು ಕೂಡ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬಂದ್ಬಿಟ್ಟು ದಾಳಿ ಮಾಡ್ತಿರೋದಲ್ಲ. ಇವರೆಲ್ಲರೂ ಕೂಡ ಖೈಬರ್ ಪಖ್ತೂನ್ವಾ ಭಾಗದಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ಪಾಕಿಸ್ತಾನಿ ಐಡೆಂಟಿಟಿಯನ್ನೇ ಹೊಂದಿದ್ದಾರೆ. ಅಂದ್ರೆ ಪಾಕಿಸ್ತಾನದಲ್ಲೇ ಹುಟ್ಟಿ ಬೆಳೆದಂಥವ್ರು, ಪಾಕಿಸ್ತಾನದ ಪ್ರಜೆಗಳು ಈಗ ಟಿಟಿಪಿ ಉಗ್ರರಾಗಿದ್ದಾರೆ. ಈ ಟಿಟಿಪಿ ಉಗ್ರ ಸಂಘಟನೆ ಮಾಡಿದಂತಹ ದಾಳಿಗೆ ಪಾಕಿಸ್ತಾನ ಏನ್ ಮಾಡುತ್ತೆ, ಅಫ್ಘಾನಿಸ್ತಾನವನ್ನು ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನು ಆರಂಭಿಸ್ತಾರೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಫಕ್ತಿಕಾ ಭಾಗದಲ್ಲಿ ಪಾಕಿಸ್ತಾನ ವಿಪರೀತವಾದಂತಹ ವಾಯುದಾಳಿ ಮಾಡುತ್ತೆ. ಪಾಕ್ ತನ್ನ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಹೋಗಿ ಮನಸ್ಸಿಗೆ ಬಂದಂತೆ ಬಾಂಬ್ಗಳ ಸುರಿಮಳೆಯನ್ನು ಗೈಯುತ್ತೆ. ಪಾಕಿಸ್ತಾನದ ಈ ಹೇಡಿ ದಾಳಿಗೆ 3 ಕ್ರಿಕೆಟರ್ಸ್ ಸೇರಿದಂತೆ ಅಫ್ಘಾನಿಸ್ತಾನದ 12 ಮಂದಿ ಸಾವಿಗೀಡಾಗಿದ್ದಾರೆ. ಪಾಕಿಸ್ತಾನದ ಈ ವಾಯುದಾಳಿಯನ್ನ ಅಫ್ಘಾನಿಸ್ತಾನ ಕನ್ಫರ್ಮ್ ಮಾಡಿದ್ದಲ್ಲದೆ ತೀವ್ರವಾಗಿ ಖಂಡಿಸಿದೆ. ಇದಕ್ಕೆ ಭಾರೀ ಪ್ರತಿಕಾರದ ಪ್ರತಿಜ್ಞೆಯನ್ನು ಕೂಡ ಅವರು ಮಾಡಿದ್ದಾರೆ. ಅಫ್ಘಾನಿಸ್ತಾನದ ಕ್ರಿಕೆಟ್ ಬೋರ್ಡ್ ACB ರಿಲೀಸ್ ಮಾಡಿರುವಂತಹ ಮಾಹಿತಿಯ ಪ್ರಕಾರ ಅಫ್ಘಾನಿಸ್ತಾನದ 3 ಯುವ ಕ್ರಿಕೆಟರ್ಗಳು ಸ್ಥಳೀಯ ಒಂದು ಪಂದ್ಯಕ್ಕೆ ಪಕ್ತಿಕಾ ಭಾಗಕ್ಕೆ ತೆರಳಿದ್ರು. ಅಲ್ಲೊಂದು ಫ್ರೆಂಡ್ಲಿ ಮ್ಯಾಚ್ ಇತ್ತು. ಅವರೆಲ್ಲರೂ ಕೂಡ ಅಕ್ಟೋಬರ್ 17ನೇ ತಾರೀಕು ಆ ಫ್ರೆಂಡ್ಲಿ ಮ್ಯಾಚ್ ಅನ್ನು ಮುಗಿಸ್ಕೊಂಡು ಸಂಜೆ ಒಂದು ಕಡೆ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಾಯುದಾಳಿಯನ್ನ ಮಾಡುತ್ತೆ. ಈ ದಾಳಿಯಲ್ಲಿ ಅಫ್ಘಾನ್ ಕ್ರಿಕೆಟರ್ಸ್ಗಳಾದಂತಹ ಕಬೀರ್, ಸಿಗ್ಬತ್ತುಲ್ಲಾ, ಹರೂನ್ ಈ 3 ಕೂಡ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಇದನ್ನ ಅಫ್ಘಾನಿಸ್ತಾನದ ಕ್ರಿಕೆಟ್ಗೆ ಭಾರಿ ದೊಡ್ಡ ನಷ್ಟ ಅಂತ ACB ವ್ಯಾಖ್ಯಾನ ಮಾಡಿದೆ. ಜೊತೆಗೆ ಪಾಕಿಸ್ತಾನ ಆಯೋಜನೆ ಮಾಡಿದ್ದಂತಹ ಟ್ರೈಲ್ಯಾಟ್ರಲ್ ಸೀರೀಸ್ ಅನ್ನ ಅಫ್ಘಾನಿಸ್ತಾನ ಬಾಯ್ಕಾಟ್ ಮಾಡಿದೆ, ಅಂದ್ರೆ ತಿರಸ್ಕರಿಸಿದೆ.
ನವೆಂಬರ್ 17ರಿಂದ 29ರವರೆಗೆ ಪಾಕಿಸ್ತಾನ, ಶ್ರೀಲಂಕಾ, ಅಫ್ಘಾನಿಸ್ತಾನ ಈ 3 ದೇಶಗಳ ಟ್ರೈಲ್ಯಾಟ್ರಲ್ T20 ಪಂದ್ಯವನ್ನ PCB ಆಯೋಜನೆ ಮಾಡಿತ್ತು. ಈಗ ಈ ದಾಳಿ ಆದ ಬಳಿಕ ACB ಹೇಳ್ತಾ ಇದೆ, ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ, ನಾವು ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ ಆಡೋದಿಲ್ಲ ಅಂತ ACB ಸ್ಪಷ್ಟಪಡಿಸಿದೆ. ಮಿತ್ರರೇ, ಪಾಕಿಸ್ತಾನದ ದಯನೀಯ ಸ್ಥಿತಿಯನ್ನು ನೋಡಿ. ಪಾಕ್ ಬಳಿಯಲ್ಲಿ ಒಂದು ಸಂಘಟಿತವಾದಂತಹ ಸೇನೆ ಇದೆ, ಅವರ ಬಳಿಯಲ್ಲಿ ವಾಯುಪಡೆ ಇದೆ, ಎಲ್ಲವೂ ಕೂಡ ಇದೆ. ಜೊತೆಗೆ ಪಾಕಿಸ್ತಾನಕ್ಕೆ ಇಂಟೆಲಿಜೆನ್ಸ್ ಕೂಡ ಇದೆ. ಅವರೇನಾದರೂ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಬೇಕು ಅಂತಂದ್ರೆ ಅಫ್ಘಾನಿಸ್ತಾನದ ಸೇನಾ ಶಿಬಿರಗಳೆಲ್ಲಿದ್ದಾವೆ, ಅಫ್ಘಾನಿಸ್ತಾನದ ಮಿಲಿಟರಿ ಸ್ಟೋರೇಜ್ಗಳೆಲ್ಲಿದ್ದಾವೆ, ಇದನ್ನೆಲ್ಲ ಗುರಿಯಾಗಿಸಿ ದಾಳಿ ಮಾಡಬಹುದು. ಅದನ್ನ ಬಿಟ್ಟು ಅಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸೇನೆಗೆ ಹಾನಿ ಮಾಡೋದನ್ನ ಬಿಟ್ಟು ಅಫ್ಘಾನಿಸ್ತಾನದಲ್ಲಿರುವಂತಹ ನಾಗರಿಕರು, ಅಮಾಯಕರ ಮೇಲೆ ಪಾಕಿಸ್ತಾನ ತನ್ನ ಪೌರುಷವನ್ನ ತೋರಿಸ್ತಾ ಇದೆ. ಪಾಕಿಸ್ತಾನದ ಧೈರ್ಯ ಏನು ಗೊತ್ತಾ? ಅಫ್ಘಾನಿಸ್ತಾನದ ಬಳಿಯಲ್ಲಿ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಅವರ ಬಳಿಯಲ್ಲಿ ವಾಯುಪಡೆಯೇ ಇಲ್ಲ, ಯಾವುದೋ ಫೈಟರ್ ಜೆಟ್ ಅನ್ನು ತೆಗೆದುಕೊಂಡು ಬಂದು ನಮ್ಮನ್ನು ಹೊಡಿತಾರೆ ಅನ್ನುವಂತಹ ಭಯವೂ ಕೂಡ ಇಲ್ಲ. ಹೀಗಾಗಿ ತನ್ನ ವಾಯುಪಡೆಯನ್ನು ಬಳಸಿಕೊಂಡು ಅಫ್ಘಾನಿಸ್ತಾನದ ಮೇಲೆ ಎಷ್ಟಾದರೂ ಬಾಂಬ್ ಹಾಕಬಹುದಲ್ವಾ? ಎಲ್ಲಿ ಬೇಕಾದರೂ ಬಾಂಬ್ ಹಾಕಬಹುದು. ಇದೇ ಸ್ವೇಚ್ಛಾಚಾರದಲ್ಲಿ ಪಾಕಿಸ್ತಾನ ಬಾಂಬ್ ಹಾಕ್ತಾ ಇದೆ. ಈಗ ಈ ಪಾಕಿಸ್ತಾನದ ದಾಳಿಯಲ್ಲಿ 3 ಅಫ್ಘನ್ ಕ್ರಿಕೆಟರ್ಸ್ಗಳು ಕೂಡ ಸಾವಿಗೀಡಾಗಿರೋದು ತಾಲಿಬಾನಿಗಳನ್ನು ಮತ್ತಷ್ಟು ಕೆರಳಿಸಿದೆ. ಇಂತಹ ಇನ್ಸಿಡೆಂಟ್ಗಳಿದಾವಲ್ಲ, ಇದೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಸದ್ದಾಗುತ್ತೆ. ಈಗ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತು, ಒಂದಷ್ಟು ನಾಗರಿಕರು ಸತ್ರು ಅಂತಂದ್ರೆ ಅಫ್ಘಾನಿಸ್ತಾನ ಸುಳ್ಳು ಹೇಳ್ತಾ ಇದೆ, ನಾಗರಿಕರು ಮಾತ್ರ ಸತ್ತಿಲ್ಲ, ಅವರೆಲ್ಲರೂ ಕೂಡ ತಾಲಿಬಾನ್ ಉಗ್ರರಾಗಿದ್ರು, ಈ ರೀತಿಯಾಗಿ ಪಾಕಿಸ್ತಾನ ಬಿಂಬಿಸಬಹುದಾಗಿತ್ತು. ಅಫ್ಘಾನಿಸ್ತಾನದಲ್ಲಿ ಹೇಗೆ ಕೇಳಿದ್ರೆ ಗನ್ ಹಿಡ್ಕೊಂಡಂತಹ ಮಿಲಿಟರಿ ಸಿಬ್ಬಂದಿಯೂ ಕೂಡ ಅದೇ ಡ್ರೆಸ್ನಲ್ಲಿರ್ತಾನೆ, ಸಾಮಾನ್ಯ ಜನರು ಕೂಡ ಅದೇ ಡ್ರೆಸ್ನಲ್ಲಿರ್ತಾರೆ. ತಾಲಿಬಾನ್ ಮಿಲಿಟರಿಗೆ ಒಂದು ಪ್ರಾಪರ್ ಆದಂತಹ ಡ್ರೆಸ್ ಕೋಡ್ ಇಲ್ಲ, ಒಂದು ಸಂಘಟಿತವಾದಂತಹ ಮಿಲಿಟರಿಯನ್ನು ಅವರು ಹೊಂದಿಲ್ಲ. ಹೀಗಾಗಿ ಯಾರೇ ಸತ್ರು ಕೂಡ ಅವ್ರ ಬಳಿಯಲ್ಲಿ ಗನ್ ಇತ್ತು, ಅವರು ಸುಮ್ಮನೆ ಈಗ ನಾಗರಿಕರು ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಪಾಕ್ ಕತೆ ಹೇಳಬಹುದಾಗಿತ್ತು. ಆದರೆ ಯಾವಾಗ 3 ಅಫ್ಘನ್ ಕ್ರಿಕೆಟರ್ಸ್ಗಳು ಹತರಾದ್ರೂ ಇದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಮನಸೋ ಇಚ್ಛೆ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನ ಅಕ್ಷರಶಃ ಉತ್ತರನ ಪೌರುಷ ತೋರಿಸ್ತಾ ಇದೆ ಎನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಲ್ಲಿಗೆ ಒಂದು ವಿಚಾರ ಏನು ಕೇಳಿದ್ರೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಏನು 48 ಗಂಟೆಗಳ ಕಾಲ ತಾತ್ಕಾಲಿಕ ಯುದ್ಧ ವಿರಾಮ ಘೋಷಣೆ ಆಗಿತ್ತಲ್ಲ, ಇದು ಈಗ ಅಂತ್ಯ ಆಗಿದೆ. ಜೊತೆಗೆ ಯುದ್ಧ ಕೂಡ ಪುನರಾರಂಭಗೊಂಡಿದೆ. ಮಿತ್ರರೇ, ಈ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮೇಲೆ ಪಾಕಿಸ್ತಾನ ಏನೋ ಪೌರುಷವನ್ನ ಮೆರೆದು ಬಿಡಬಹುದು. ಆದರೆ ಪಾಕಿಸ್ತಾನಕ್ಕೆ ಒಂದು ಭಯ ಕಾಡ್ತಾ ಇದೆ. ಈ ಭಯವನ್ನ ಪಾಕಿಸ್ತಾನ ಓಪನ್ ಆಗಿ ತೋರಿಸ್ಕೊಳ್ತಾ ಇದೆ ಕೂಡ. ಅದೇನು ಕೇಳಿದ್ರೆ, ಇದು 2 ಫ್ರಂಟ್ ವಾರ್ ಆಗಬಹುದಾ? ಒಂದು ಕಡೆ ಅಫ್ಘಾನಿಸ್ತಾನದವರು ಈ ರೀತಿಯಾಗಿ ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತ ಕೂಡ ಇನ್ನೊಂದು ಫ್ರಂಟ್ ಅನ್ನು ಓಪನ್ ಮಾಡಿಬಿಡಬಹುದಾ? ಮತ್ತೆ ಭಾರತ ಆಪರೇಷನ್ ಸಿಂಧೂರದಂತಹ ಕಾರ್ಯಾಚರಣೆಗೆ ಕೈ ಹಾಕಬಹುದಾ? ಈಗ ಅಫ್ಘಾನ್ನಲ್ಲಿರುವಂತಹ ತಾಲಿಬಾನಿಗಳು ಇಷ್ಟೆಲ್ಲ ಪಾಕಿಸ್ತಾನದ ವಿರುದ್ಧ ಪ್ರತಿರೋಧ ತೋರ್ತಾ ಇರೋದು ಭಾರತದ ತಂತ್ರಗಾರಿಕೆಯ? ಇದು ಈಗ ಪಾಕಿಸ್ತಾನದಲ್ಲಿ ದೊಡ್ಡ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ಈ ಚರ್ಚೆ ಶುರುವಾಗಿದೆ. ಇದನ್ನ ಪಾಕಿಸ್ತಾನದ ರಕ್ಷಣಾ ಸಚಿವರಿಗೆ ಪಾಕ್ನ ಜರ್ನಲಿಸ್ಟ್ಗಳು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಅಚ್ಚರಿಯ ಉತ್ತರವನ್ನ ಕೂಡ ಕೊಟ್ಟಿದ್ದಾನೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಒಂದು ಟಿವಿ ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದ. ಅಲ್ಲಿ ಪಾಕ್ನ ಓರ್ವ ಜರ್ನಲಿಸ್ಟ್ ಪದೇ ಪದೇ ಪ್ರಶ್ನೆ ಕೇಳ್ತಾನೆ. ಈಗ ನೀವು ಹೇಳ್ತಾ ಇದ್ದೀರಿ ಅಫ್ಘನ್ ತಾಲಿಬಾನಿಗಳು ಮಾಡ್ತಾ ಇರುವಂತಹದ್ದು ಭಾರತದ ಫ್ರಾಕ್ಸಿ ವಾರ್ ಅಂತ. ಹೀಗಾದ್ರೆ ಭಾರತ ಕೂಡ ಇನ್ನೊಂದು ಫ್ರಂಟ್ ಅನ್ನು ಓಪನ್ ಮಾಡಿದ್ದೆ ಆದ್ರೆ ಪಾಕಿಸ್ತಾನ 2 ಫ್ರಂಟ್ ವಾರ್ ಅನ್ನು ಎದುರಿಸಬೇಕಾಗುತ್ತಲ್ವಾ ಅಂತ. ಅದಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ನಾವು ಈ ವಿಚಾರದಲ್ಲಿ ರೂಲ್ ಔಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಾರತ ದಾಳಿ ಮಾಡೋದಿಲ್ಲ, ಭಾರತ ತನ್ನ ಫ್ರಂಟ್ ಅನ್ನು ಓಪನ್ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಯೂ ಕೂಡ ಇದೆ. ಆದರೆ ಪಾಕಿಸ್ತಾನ ಇಂತಹ ದಾಳಿಯನ್ನ ಎದುರಿಸೋದಕ್ಕೆ ಸಿದ್ಧ ಇದೆ. ಒಂದು ವೇಳೆ ಭಾರತ ಬಂದರೂ ಕೂಡ ನಾವು ಎದುರಿಸ್ತೀವಿ ಹೀಗಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಇಲ್ಲಿ ಪಾಕಿಸ್ತಾನ ಅಂತಲ್ಲ, ಯಾವುದೇ ದೇಶದ ರಕ್ಷಣಾ ಸಚಿವನಾಗಿರಲಿ, ಯಾವುದೇ ದೇಶದ ಮಿಲಿಟರಿ ಚೀಫ್ ಆಗಿರಲಿ, ನಮಗೆ 2 ಫ್ರಂಟ್ ವಾರ್ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, 3 ಫ್ರಂಟ್ ವಾರ್ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ನಾವು ಸೋತೋಗ್ಬಿಡ್ತೀವಿ ಅಂತ ಹೇಳೋದಿಲ್ಲ. ಎಷ್ಟು ಫ್ರಂಟ್ ಆದರೂ ಓಪನ್ ಆಗಲಿ, ಎಷ್ಟು ಜನನಾದರೂ ಬರಲಿ, ನಾವು ಎದುರಿಸ್ತೀವಿ ಅಂತ ಓಪನ್ ಆಗಿ ಹೇಳಬಹುದು. ಆದರೆ ಒಳಗಡೆ ಭಯ ಇರುತ್ತಲ್ಲ, ಅದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನ ಪ್ರೆಸೆಂಟ್ ಅದೇ ಕಂಡೀಷನ್ನಲ್ಲಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಜಿಯೋಗ್ರಫಿ ಇದೆಯಲ್ಲ, ಇದು ಅವರ ಫೇವರ್ ಆಗಿಲ್ಲ. ಇದನ್ನ ಪಾಕಿಸ್ತಾನ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನೇ ಹೇಳಿದ್ದ, ನಮ್ಮ ದೇಶ ಬಹಳ ತೆಳುವಾಗಿದೆ, ಇದನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಬಹಳ ಕಷ್ಟ ಅಂತ. ಹೀಗಾಗಿ ಪಾಕಿಸ್ತಾನ 2 ಫ್ರಂಟ್ ವಾರ್ ಅನ್ನ ಎದುರಿಸುತ್ತಾ, 3 ಫ್ರಂಟ್ ವಾರ್ ಅನ್ನ ಎದುರಿಸುತ್ತಾ, ಅವರ ಸೇನೆಗೆ ಆ ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದು ನಂತರದ ಪ್ರಶ್ನೆ. ಆದರೆ ಅವರ ದೇಶದ ಭೌಗೋಳಿಕ ರಚನೆಯೇ ಪಾಕಿಸ್ತಾನದ ಫೇವರ್ ಆಗಿಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾದಂತಹ ವಿಚಾರ. ಇವತ್ತು ಪಾಕಿಸ್ತಾನ 2 ಫ್ರಂಟ್ ವಾರ್ ಅಂತಂದ್ರೆ ಬಹಳ ಸುದೀರ್ಘವಾದಂತಹ ಭಾರತದ ಗಡಿ, ಹಾಗೆ 2400ರಿಂದ 2500 ಕಿಲೋಮೀಟರ್ ಇರುವಂತಹ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ, ಎರಡೂ ಕಡೆಯಿಂದ ಯುದ್ಧವನ್ನು ಎದುರಿಸಬೇಕು. ಇದರ ಜೊತೆಗೆ ಪಾಕಿಸ್ತಾನದ 1000 ಕಿಲೋಮೀಟರ್ನಷ್ಟಿರುವಂತಹ ಕರಾವಳಿ ತೀರ ಪ್ರದೇಶವೂ ಕೂಡ ಇದೆ. ಅಲ್ಲೇನಾದರೂ ಭಾರತದ ನೇವಿ ಬಂತು ಅಂತಂದ್ರೆ ಪಾಕಿಸ್ತಾನ 3 ಕಡೆಯಿಂದ ಬಂದಿಯಾಗತ್ತೆ. ಇದನ್ನ ಎದುರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಮರ್ಥ್ಯ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಅಸಾಧ್ಯ. ಇದರ ಜೊತೆಗೆ ನೀವು ಇನ್ನೊಂದು ಅಂಶವನ್ನ ಕೂಡ ನೋಟ್ ಮಾಡಲೇಬೇಕು.
ಈಗ ಪಾಕಿಸ್ತಾನದ ಖ್ವಾಜಾ ಆಸಿಫ್ ಹೇಳ್ತಾ ಇದ್ದಾನಲ್ಲ, ನಾವು ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಒಟ್ಟಿಗೆ ಬಂದರೂ ಕೂಡ ಎದುರಿಸ್ತೀವಿ ಅಂತ. ಇವರಿಬ್ಬರನ್ನ ಪಾಕಿಸ್ತಾನ ಎದುರಿಸ್ಬಿಟ್ರೆ ಸಾಕಾ? ಈ ಎರಡು ಫ್ರಂಟ್ ಮಾತ್ರ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನ ಹಲವು ಫ್ರಂಟ್ಗಳನ್ನು ಎದುರಿಸಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬಾಹ್ಯ ಶತ್ರುಗಳು. ನೀವು ಬಾಹ್ಯ ಶತ್ರುಗಳನ್ನು ಒಂದು ವೇಳೆ ತಡೆಗಟ್ಟಬಹುದು. ಪಾಕಿಸ್ತಾನಕ್ಕೆ ಆ ಸಾಮರ್ಥ್ಯ ಇದೆಯಾ ಇಲ್ವಾ ಅದು ಪ್ರಶ್ನಾರ್ಥಕ ಚಿಹ್ನೆ. ಆದರೆ ನೀವು ಹೊರಗಿನ ಶತ್ರುಗಳನ್ನು ತಡೆಯುವಂತಹದ್ದು ಒಂದು ಹಂತದಲ್ಲಿ ಸುಲಭ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೇಗಿದೆ? ಆಂತರಿಕವಾಗಿ ಶತ್ರುಗಳಿಂದಲೇ ತುಂಬಿ ಹೋಗಿದೆ. ಆಂತರಿಕವಾಗಿ ಯುದ್ಧವನ್ನು ಎದುರಿಸ್ತಾ ಇದೆ. ಒಂದು ಕಡೆ ಬಲೂಚಿಗಳು ಹೋರಾಟ ಮಾಡ್ತಾ ಇದ್ದಾರೆ, TTP ಉಗ್ರರಿದ್ದಾರೆ, ಪಾಕಿಸ್ತಾನದ ಒಳಗೆ ಸಾಕಷ್ಟು ಪ್ರತಿಭಟನೆಗಳಿದ್ದಾವೆ, POK ಕೂಡ ಅಶಾಂತಿಯಿಂದ ಕೂಡಿದೆ. ಇಲ್ಲಿ POKಯಲ್ಲಿರುವಂತಹ ಪ್ರತಿಭಟನೆ ಹಾಗೂ ಪಂಜಾಬ್ ಪ್ರಾಂತ್ಯದ ಪ್ರತಿಭಟನೆಗಳನ್ನು ಬಿಟ್ಟುಬಿಡಿ, ಅವರೇನೋ ಶಾಂತಿಯುತವಾಗಿರ್ತಾರೆ, ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸ್ತಾರೆ ಅಂತಲೇ ಅಂದುಕೊಳ್ಳಿ. ಆದರೆ ಒಂದು ವೇಳೆ ಭಾರತ ಮತ್ತು ಅಫ್ಘಾನಿಸ್ತಾನ ಜಂಟಿಯಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಆರಂಭಿಸಿದ್ದೇ ಆದರೆ ಬಲೂಚಿಗಳು ಸುಮ್ಮನೆ ಇರೋದಿಲ್ಲ. ಇದು ನಮಗೆ ಸರಿಯಾದಂತಹ ಅವಕಾಶ ಅಂತ ಅವರು ಅಟ್ಟಹಾಸ ಮೆರೀತಾರೆ. ನಾವು ಪಾಕಿಸ್ತಾನದಿಂದ ಸಪರೇಟ್ ಆಗ್ತೀವಿ ಅಂತ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ವಿನಿಯೋಗಿಸಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರ್ತಾರೆ. ಇನ್ನು TTP ಉಗ್ರರು ಕೇಳಬೇಕಾ? ಹೇಳೋದೇ ಬೇಡ. ಅವರು ಈಗಾಗಲೇ ತಾಲಿಬಾನಿಗಳಿಗೆ ಪೂರ್ಣ ಬೆಂಬಲ ಘೋಷಿಸಿದ್ದಾಗಿದೆ. ಅವರ ಕಾರಣದಿಂದಲೇ ಯುದ್ಧ ಆಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನ ಒಳಗಿನ ಯುದ್ಧವನ್ನು ಎದುರಿಸುತ್ತಾ, ಹೊರಗಿನ ಯುದ್ಧವನ್ನು ಎದುರಿಸುತ್ತಾ. ಇವರು ದೊಡ್ಡದಾಗಿ ಹೇಳ್ತಾ ಇದ್ದಾರಲ್ಲ, ನಾವು 2 ಫ್ರಂಟ್ ವಾರನ್ನು ಎದುರಿಸ್ತೀವಿ, 3 ಫ್ರಂಟ್ ವಾರನ್ನು ಎದುರಿಸ್ತೀವಿ ಅಂತ. ಪಾಕಿಸ್ತಾನದ ಸೇನೆಯ ಪರಿಸ್ಥಿತಿಯನ್ನು ಸ್ವಲ್ಪ ನೋಡಿ. ನಮ್ಮ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಹೊಡೆದಿದ್ದಾರಲ್ಲ ಏಟು, ಅದನ್ನೇ ಇನ್ನೂ ಪಾಕಿಸ್ತಾನ ಸುಧಾರಿಸಿಕೊಂಡಿಲ್ಲ. ಅವರ 11 ಏರ್ ಬೇಸ್ಗೆ ಡ್ಯಾಮೇಜ್ ಆಗಿದೆ. ಅದನ್ನು ರೆಡಿ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ರಿಪೋರ್ಟ್ ಇಲ್ಲ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಭಾರತದಂತಹ ಸೇನೆಯನ್ನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾಹಿತಿ ಜಗತ್ತಿಗೆ ಗೊತ್ತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಯಾವುದೇ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇದುವರೆಗೆ ಖರೀದಿಗೆ ಮುಂದಾಗಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತದ ಏರ್ ಫೋರ್ಸ್ ಇವತ್ತು ವಿಶ್ವದಲ್ಲಿ 3ನೇ ಅತಿಶಕ್ತಿಶಾಲಿ ಏರ್ ಫೋರ್ಸ್ ಅನ್ನುವಂತಹ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿದೆ. ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ 2 ಫ್ರಂಟ್ ವಾರ್ ಅನ್ನು ಎದುರಿಸುತ್ತಾ? ನೀವೇ ಯೋಚನೆ ಮಾಡಿ. ಇದಕ್ಕೆ ನಾನೇನು ಹೆಚ್ಚಿಗೆ ವಿವರಣೆ ಕೊಡೋದೇ ಬೇಕಾಗಿಲ್ಲ. ಇದೆಲ್ಲದನ್ನು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಹಾಗಾದರೆ ನಿಜವಾಗ್ಲೂ ಕೂಡ ಅಂತಹ ಸನ್ನಿವೇಶ ಎದುರಾಗಿದ್ದೇ ಆದರೆ ಭಾರತ ಕೂಡ ಯುದ್ಧವನ್ನು ಆರಂಭಿಸುತ್ತಾ? ಈಗ ತಾಲಿಬಾನಿಗಳು ತೀವ್ರವಾಗಿ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರಪ್ಪ. ಯುದ್ಧ ಆಗೇ ಆಗತ್ತೆ ಬಿಡಿ. ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ. ಈ ಯುದ್ಧ ಕಂಟಿನ್ಯೂ ಆಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಭಾರತ ಏನಾದರೂ ಯುದ್ಧಕ್ಕೆ ಧುಮುಕುತ್ತಾ? ಯಾಕೆ ಅಂತಂದ್ರೆ ಇತ್ತೀಚೆಗೆ ನಮ್ಮ ಸೇನೆಯ ಸ್ಟೇಟ್ಮೆಂಟ್ಗಳು ಅದೇ ರೀತಿಯಾಗಿದ್ದಾವಲ್ಲ. ಪದೇ ಪದೇ ಪಾಕಿಸ್ತಾನಕ್ಕೆ ಧಮಕಿ ಹಾಕ್ತಾ ಇದ್ದಾರಲ್ಲ. ಭಾರತ ಅಂತಹದೊಂದು ಸಮಯಕ್ಕೆ ಕಾಯ್ತಾ ಇದೆಯಾ ಕೇಳಿದ್ರೆ, ಮಿತ್ರರೇ, ನನಗಿರುವಂತಹ ಸ್ವಲ್ಪ ಜ್ಞಾನವನ್ನು ಉಪಯೋಗಿಸಿ ಹೇಳೋದಾದ್ರೆ ಭಾರತ ಈ ತಕ್ಷಣಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಹೋಗೋದಿಲ್ಲ. ಭಾರತ ವಿನಾಕಾರಣ ಯುದ್ಧಕ್ಕೆ ಧುಮುಕೋದೇ ಇಲ್ಲ. ಭಾರತ ಸ್ವಲ್ಪ ಸಮಯ ಇದನ್ನ ಹೊರಗಿನಿಂದ ಎಂಜಾಯ್ ಮಾಡುತ್ತೆ. ಅಂದ್ರೆ ಪಾಕಿಸ್ತಾನ ಇನ್ನಷ್ಟು ವೀಕ್ ಆಗೋದನ್ನ ಭಾರತ ಬಯಸ್ತಾ ಇದೆ. ಪಾಕಿಸ್ತಾನ ತಾಲಿಬಾನ್ನೊಂದಿಗೆ ಇದೇ ರೀತಿಯ ಸಂಘರ್ಷವನ್ನ ಇನ್ನೊಂದು ವರ್ಷ ಅಥವಾ 2 ವರ್ಷ ಮಾಡಿದ್ದೆ ಆದ್ರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಕೊಲ್ಯಾಪ್ಸ್ ಆಗುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಅನಗತ್ಯವಾಗಿ ಯುದ್ಧವನ್ನು ಪ್ರವೇಶ ಮಾಡಿಬಿಟ್ಟು ನಷ್ಟವನ್ನು ಅನುಭವಿಸೋದಕ್ಕೆ ಸಿದ್ಧ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಆರ್ಥಿಕತೆಯನ್ನು ಫೋಕಸ್ ಮಾಡ್ತಿರುವಂತಹ ದೇಶ. ಹೀಗಾಗಿ ಭಾರತ ವಿನಾಕಾರಣ ಯುದ್ಧಕ್ಕಿಳಿಯೋದಿಲ್ಲ. ಅವಶ್ಯಕತೆ ಬಂದ್ರೆ ಬಿಡಿ, ಪಾಕಿಸ್ತಾನ ಒಂದು ವೇಳೆ ಪೂರ್ತಿ ತಲೆ ಕೆಟ್ಟುಬಿಟ್ಟು ಇದು ಭಾರತದ ಫ್ರಾಕ್ಸಿ ವಾರ್ ಅಂತ ನಾಳೆ ಭಾರತದ ಮೇಲೂ ಕೂಡ ದಾಳಿ ಆರಂಭಿಸಿದ್ರೆ ಆಗ ಬಿಡಿ, ವಿನಾಶವೇ, ಅದರಲ್ಲೇನು ಮಾತಿಲ್ಲ. ಆದರೆ ವಿನಾಕಾರಣ ಭಾರತವೇ ಯುದ್ಧಕ್ಕೆ ಧುಮುಕುತ್ತೆ, 2 ಫ್ರಂಟ್ ವಾರ್ ಅನ್ನ ಭಾರತವೇ ಆರಂಭಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಲಾಜಿಕ್ ಕಾಣ್ತಾ ಇಲ್ಲ. ಆದರೆ ಪಾಕಿಸ್ತಾನದವರು ಬೆಂಕಿಯ ಮಧ್ಯೆಯೇ ಕೂತ್ಕೊಂಡಿರೋದ್ರಿಂದಾಗಿ ಅವರಿಗೆ ಈ ಭಯ ಕಾಡ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.